ನಿಮ್ಮ ಮತ್ತು ಅಶ್ವಿನಿ ಅವರನ್ನು ಸೀರಿಯಲ್ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾರಾ ಅಂತ, ಜೊತೆಗೆ ವೈಲ್ಡ್ ಕಾರ್ಡ್ಗಳು ಅಷ್ಟೇ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರಾ ಅಂತ. ಯಾಕಂದರೆ ರಜತ್ ಅವರು ಒಂದಷ್ಟು ನಿಮ್ಮಿಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ, ಒಂದಷ್ಟು ಮಾತುಗಳು ಬರುತ್ತೆ, ನೀವು ಆಡ್ತೀರಾ ಅವರು ಆಡ್ತಾರೆ. ಸೊ ನಾನು ಹೇಳಬಾರ್ದು ಅಂದರೆ ಒಂದಷ್ಟು ಮೀಮ್ಸ್ಗಳು ಹರಿದಾಡಿರುತ್ತೆ ಧ್ರುವಂತ್ ಅವ್ರ ಬಗ್ಗೆ. ಧ್ರುವಂತ್ ಅವ್ರು ಹಾಗೆ ಹೀಗೆ ಹಿಂಗೆಲ್ಲ ಕೈಯಲ್ಲಿ ಆಡಿಸ್ತಾರೆ ಅದು ಇದು ಅಂತ ಅನ್ನೋದಕ್ಕೆ ಒಂದು ಹೆಸರು ಕೊಟ್ಟಿರ್ತಾರೆ. ಸೊ ಅದೆಲ್ಲವನ್ನು ನೀವು ನೋಡಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ರಜತ್ ಅವರು ನನ್ನ ಗಂಡಸರ ಜೊತೆ ಮಾತ್ರ ಗುದ್ದಾಡೋದು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಅದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ, ಏನು ಹೇಳ್ತೀರಿ? ಮ್ಯಾಮ್, ಈ ಮೀಡಿಯಾದಲ್ಲಿ ಸುಮಾರು ನಾನು 10 ವರ್ಷದಿಂದ ಇದ್ದೀನಿ. ನಮಗೆ ಇಲ್ಲಿದು ಎಲ್ಲವೂ ಗೊತ್ತು. ಆಮೇಲೆ ನಾನು ಹಳೆ ಕಾಲದವನಲ್ಲ, ನಾನು ಈ ಸೋಷಲ್ ಮೀಡಿಯಾ ಇದರಲ್ಲೇ ಇರೋನು. ಇಲ್ಲಿ ನಾನು ಆಗಲೇ ಹೇಳಿದೆ PR ಮಾಫಿಯಾ ಅಂತ. ನಿಮಗಿಲ್ಲಿ ಬರೋದೇ ಪಬ್ಲಿಸಿಟಿ ಸ್ಟಂಟ್. ರಿಯಲಿಟಿ ಭಾಳ ಕಡಿಮೆ. ಪಬ್ಲಿಸಿಟಿ ಸ್ಟಂಟ್. ಈಗ ಯಾರಾದರೂ ಇಲ್ಲೀಗ ಒಬ್ಬರು, ಈಗ ನೀವೆಲ್ಲ ಏನು ಮಾಡ್ತೀರಿ ಈ ಮೀಡಿಯಾ, ಒಬ್ರದ್ದು ಟ್ಯಾಲೆಂಟ್ ಏನು ಹೋಗ್ತೀರಿ ನೀವು, ಅವ್ರ ಬಗ್ಗೆ ತಿಳ್ಕೊತೀರಿ, ಬೇರೆಯವ್ರಿಗೆ ಒಂದು ಸ್ಪ್ರೆಡ್ ಆಗಲಿ, ಅವ್ರು ಹೇಗೆ ಬಂದರು ಅವ್ರ ಜರ್ನಿ ಮಾದರಿ ಆಗಲಿ ಅಂತ. ಇನ್ನು ಕೆಲವು ಯೂಟ್ಯೂಬ್ ಚಾನಲ್ಸ್ ಇದೆ, ಇವ್ರ ಕೆಲಸ ಏನು ಅಂತಂದರೆ ಅವ್ರನ್ನ ಕೆಳಗಡೆ ಹಾಕಿ TRP, ಯಾಕಂದರೆ ಅವ್ರು ಊಟ ಮಾಡಬೇಕು ಮ್ಯಾಮ್. ಸೊ ಪಬ್ಲಿಸಿಟಿ. ಈಗ ಬಿಗ್ ಬಾಸ್ ಒಳಗಡೆ ಅದು ಏನು ಟಾರ್ಗೆಟ್ ಕರೆಕ್ಟ್, ಯಾಕಂದರೆ ಹೊರಗಡೆ ಶೋ ನೋಡ್ಕೊಂಡು ಬಂದಿದ್ದಾರೆ. ಹೊರಗಡೆ ಗಿಲ್ಲಿ ಅಂತ ಇದ್ರು. ಗಿಲ್ಲಿನ ಸ್ವಲ್ಪ ಹಂಗೆ ಹೋಗಿ ಹಿಂಗೆ ಬಂದರೆ ಮತ್ತು ಅವ್ರ ಜೊತೆ ಕೂತ ತಕ್ಷಣ ಅವರ ಫಾಲೋವರ್ಸ್ ಏನಿದ್ದಾರೆ ಅವ್ರ ಪ್ರೀತಿ ಸಿಗುತ್ತೆ. ಮತ್ತು ಗಿಲ್ಲಿ ಆಪೋಸಿಟ್ ಅಲ್ಲಿ ಯಾರಿದ್ದಾರೆ ಅಥವಾ ನಮಗೆ ಒಳಗಡೆ ಗೊತ್ತಾಗ್ತಾ ಇರಲ್ಲ. ಸೊ ನಮಗೆ ಅಲ್ಲಿ ಯಾರು ಕಾರ್ನರ್ ಮಾಡ್ತಾ ಇದ್ದಾರೆ, ಅಲ್ಲಿ ಇದು ಮಾಡಿದ್ರೆ ಅವ್ರ ಮುಂದೆ ಹೋಗಿ ನಾವು ಸ್ವಲ್ಪ ಗರ್ಜನೆ ಮಾಡಿದರೆ ಹೊರಗಡೆ ಹೀರೋ ಆಗ್ಬಿಡ್ತೀವಿ ಅಂತ. ಆಲ್ ಪಬ್ಲಿಸಿಟಿ, ಆ ಕ್ಯಾಮ್ರಾ ಮುಂದೆ ಆ ಸ್ಟಂಟ್ಸ್ ಎಲ್ಲ ಇದೆಯಲ್ಲ, ವಿ ಡೋಂಟ್ ಕೌಂಟ್ ಇಟ್ ಲುಕ್ಸ್ ಸೋ ಫನಿ. ಅದೆಲ್ಲ ಫನ್ನಿ ಅನಿಸುತ್ತೆ. ಹೊರಗಡೆ ನೋಡ್ಕೊಂಡು ಬಂದ ತಕ್ಷಣ ಬಾಕ್ಸ್ ಹೊಡಿಯೋದು, ತಲೆ ಹೊಡಿಯೋದು, ಅದೆಲ್ಲ ಮಾಡಿದ್ರು ಗೊತ್ತಾ ಹೊರಗಡೆಯಿಂದ ಬಂದಾಗ ನಮ್ಮನ್ನು ಟಾರ್ಗೆಟ್, ನನ್ನ ಅಶ್ವಿನಿನು. ಎಂಡಲ್ಲಿ ಏನಾಯಿತು ಮ್ಯಾಟ್ರ್ ಅಷ್ಟೇ. ಸೊ ಈ ರೀತಿ ಆ್ಯಕ್ಷನ್ ಸ್ಪೀಕ್ಸ್ ಮೋರ್ ದೆನ್ ವರ್ಡ್ಸ್ ಅಂತಾರಲ್ಲ. ಪ್ರಶ್ನೆ, ನಿಮ್ಮಿಬ್ರಿಗೂ ಅಖಾಡ ರೆಡಿ ಆಗಿದೆ ಅಂತೆ, ನಿಮಗೂ ರಘು ಸರ್ಗೆ. ನೀವು ಹೊರಗಡೆ ಬರೋ ನೋಡ್ಕೋತೀನಿ, ಸಿದ್ಧನಾ ಅಖಾಡಕ್ಕೆ? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ಆ ಮನೆಯಲ್ಲಿ ತುಂಬ ರೆಸ್ಪೆಕ್ಟ್ ಮಾಡುವಂಥ ವ್ಯಕ್ತಿ. ಕ್ಯಾಪ್ಟನ್ ರಘು ಅಂತಲೇ ಕರೆಯೋದು. ಆ ಮನೆಯಲ್ಲಿ ಕೊಟ್ಟು ತಗೊಳ್ಳೋದು ಸಹಜ. ನೀವು ನೋಡಿರ್ತೀರಿ ಎಲ್ಲ ಸೀಸನಲ್ಲಿ. ನಮ್ಮ ಹತ್ರ ಚೆನ್ನಾಗಿದ್ದಾಗ ಹೊಗಳ್ತೀವಿ, ಅದೇ ನಮ್ಮ ಬಗ್ಗೆ ಏನಾದರೂ ಬಂದಾಗ ನಾವು ಕೊಡ್ತೀವಿ. ಸೊ ಹಾಗಾಗಿ ಅದೊಂದು ಎಪಿಸೋಡ್ಸ್ ಆಗಿ ಹೋಗಿದೆ. ಬಟ್ ಹೀಗೆ ಮಾತಾಡೋದಾದರೆ ಹಿ ಈಸ್ ವೆರಿ ನೈಸ್ ಜೆಂಟಲ್ಮನ್. ಹೌದು, ಆ ಪ್ರೀತಿ ಇದೆ ಮ್ಯಾಮ್ ನಮ್ಮ ಇಬ್ಬರು. ಹೌದು, ಹೇಳ್ತೀನಿ ಕೇಳಿ. ಒಬ್ಬ ಡಿಸಿಪ್ಲಿನ್ಡ್ ಪರ್ಸನ್ ಇನ್ನೊಬ್ಬರು ಡಿಸಿಪ್ಲಿನ್ನ ರೆಸ್ಪೆಕ್ಟ್ ಮಾಡೋಕ್ಕೋಗೋದು. ಹಿ ಹ್ಯಾಸ್ ಇಸ್ ಓನ್ ಸ್ಟ್ರಗಲ್. ಅದು 1-2-3 ತಿಂಗಳಿದ್ದಲ್ಲ, ಎಷ್ಟೋ ವರ್ಷಗಳ ಸ್ಟ್ರಗಲ್ ಆ ವ್ಯಕ್ತಿ. ಅವರು ಸಂಪಾದನೆ ಮಾಡಿರೋ ನಾಲೆಜ್ ಆಗಲಿ, ಅಥವಾ ಅವರು ವರ್ಕ್ ಮಾಡಿರೋ ಏರಿಯಾಸ್, ಆಮೇಲೆ ಅವ್ರು ಮಾಡಿರೋ ದೇಹ, ಒಂದು ಅವ್ರು ದಂಡಿಸಿರೋದಿದೆಯಲ್ಲ, ಅದೆಲ್ಲ ಈ ಸುಮ್ಮನೆ ಈ ಕಮೆಂಟ್ಸ್ ಹಾಕೋರಲ್ಲ ಅವ್ರಿಗೆಲ್ಲ ಅರ್ಥ ಆಗಲ್ಲ. ಆ ಡಿಸಿಪ್ಲಿನ್ಡ್ ಪರ್ಸನ್ಗೇನೆ ಅರ್ಥ ಆಗೋದು ನಾನು ಯಾವ ಜರ್ನಿಲಿದ್ದೆ, ನಾನು ಏನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಆ ಪ್ರೀತಿ ಅವ್ರಿಗೂ ನನ್ನ ಮೇಲಿದೆ. ಈಗ ಹೊರಗಡೆ ಬಂದ ಮೇಲೆ ಅಲ್ವಾ ರಿಯಲ್ ಜೀವನಕ್ಕೆ ನಾವು ಆ ರೆಸ್ಪೆಕ್ಟ್ ಅವ್ರ ಮೇಲೆ ಯಾವತ್ತೂ ಇದೆ. ಅವ್ರಿಗೆ ಆ ರೆಸ್ಪೆಕ್ಟ್ ನನ್ನ ಮೇಲಿದೆ. ಆ್ಯಂಡ್ ಐ ಆಲ್ವೇಸ್ ಅಪ್ರಿಷಿಯೇಟ್ ದಟ್ ಪರ್ಸನ್ಸ್ ಡೆಡಿಕೇಶನ್ ಆಗಿರಲಿ ಅಥವಾ ಅವ್ರು ಬಂದಿರೋ ದಾರಿ ಆಗಿರಲಿ. ಹಿ ವಿಲ್ ಬಿ ಆಲ್ವೇಸ್ ಮೈ ಕ್ಯಾಪ್ಟನ್ ರಘು. ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೇನು ಐ ವಿಲ್ ಆಲ್ವೇಸ್ ಕಾಲ್ ಹಿಮ್ ಕ್ಯಾಪ್ಟನ್ ರಘು. ಆ ರಿಲೇಷನ್ಶಿಪ್ ನಮ್ಮದು. ಸರ್, ಜೊತೆಗೆ ನೀವು ಜಾಹ್ನವಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀರಿ. ಅವರು ಅಶ್ವಿನಿ ಜೊತೆ ಇರೋದೇನೆ ಒಂದು ಆರ್ಥಿಕ ಇದಕ್ಕೋಸ್ಕರ, ಅಂದರೆ ಹಣಕ್ಕೋಸ್ಕರ. ನೆಕ್ಸ್ಟು ಅವ್ರ ಬ್ಯಾಕಪ್ಪಾಗಿ ನಿಲ್ತಾರೆ ಅಂತ. ಅಶ್ವಿನಿ ಅವರು ಇಲ್ಲಿ ಬಂದಮೇಲೆ ಮಾತಾಡಿದ್ರು, ಜಾಹ್ನವಿ ಅವ್ರು ಮಾತಾಡಿದ್ರು, ನಾನೇ ಬೇಕಿರೋ ಧ್ರುವಂತ್ ಅವ್ರಿಗೆ ಜಾಬ್ ಕೊಡ್ತೀನಿ, ನಂಗೆ ಆ ಥರ ದುಡ್ಡಿನ ನೆಸೆಸಿಟಿ ಇಲ್ಲ, ಜಾಬ್ ಬೇಕು ಅಂತ ಅಂದರೆ ನಾನು ಕೇಳ್ತೀನಿ, ಕೇಳೋದ್ರಲ್ಲಿ ತಪ್ಪಿಲ್ಲ, ಹಣ ಕೇಳೋದ್ರಲ್ಲಿ ತಪ್ಪು ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಅಂದರೆ ಮಾತಿನ ಬರದಲ್ಲಿ ಮಾತಾಡಿದ್ದ ಹೇಗೆ ಏನು? ನನ್ನ ಈಗಾಗಲೇ ಅಮ್ಮ ಇದ್ದಾರೆ. ಈಗಾಗಲೇ ನಾನು ನಿಮಗೆ ಹೇಳಿದೆ, ಅಲ್ಲಿ ಆಟದಲ್ಲಿ ನಮಗೆ ನಾವು ಚೆನ್ನಾಗಿದ್ದಾಗ ಹೊಗಳ್ತೀವಿ, ಇದಿದ್ದಾಗ ನಾವು ಅದಕ್ಕೆ ಉತ್ತರ ಕೊಡಲೇಬೇಕು. ಅಲ್ಲಿ ಅವ್ರು ತುಂಬ ಅಟ್ಯಾಚಲ್ಲಿ ಅವ್ರ ಐಡೆಂಟಿಟಿನ ಹಾಳು ಮಾಡಿಕೊಂಡು ಇವ್ರ ಜೊತೆ ಅಶ್ವಿನಿ ಮೇಡಮ್ದು ಹಾಳಾಗ್ತಿತ್ತು ಎಲ್ಲೋ ಆಟ. ನಾನಾಗ ಒಂದು ಸರ್ತಿ ಹೇಳಿದ್ದೆ ಅವ್ರಿಗೆ, ಮೇಡಮ್ ನಿಮ್ಮದು ಓನಿದೆ, ಫ್ರೆಂಡ್ಶಿಪ್ ಓಕೆ, ಬಟ್ ಆಟಗಳು ಡಿಸ್ಟರ್ಬ್ ಆಗಬಾರ್ದು, ನಿಮ್ಮದು ಆಗಬಾರ್ದು ಅವ್ರದ್ದು ಆಗಬಾರ್ದು ಅಂತ. ಬಟ್ ಅವರು ಬೇರೆ ಬೇರೆ ರೀತಿಲಿ ನನ್ನನ್ನೇ ಒಂದು ರಾಂಗ್ ಅಂತ ಪೊಟ್ರೇ ಮಾಡೋಕ್ಕೆ ಎಲ್ಲ ಹೊರಟಿದ್ರು.
ಸೊ ಅದು ಬೇಜಾರಾಗಿತ್ತು. ನಾನು ಆಗ ಹೇಳಿದ್ದೆ, ಆ ಸ್ಟೇಟ್ಮೆಂಟ್ ಮಾಡಿದ್ದೆ, ಅದು ಆಟಕ್ಕೆ ಸೀಮಿತವಾಗಿತ್ತು, ಅದು ಬಿಟ್ಟು. ಬಟ್ ನಾನು ಕೇಳ್ಪಟ್ಟೆ ಹೊರಗಡೆ ಬಂದು ಬಾ ಕಂದ ಗಿಂದ ಅಂತೆಲ್ಲ ವರ್ಡ್ ಯೂಸ್ ಮಾಡಿದಾರಂತೆ, ಕೆಲಸ ಕೊಡ್ತಾರಂತೆ. ಸಂತೋಷ ಮ್ಯಾಮ್, ನೋಡಿ ಕರೆದು ಇವತ್ತು ಬಾ ಕಂದ ಕಂದ ಅಂತ ಪ್ರೀತಿಯಿಂದ ಕರೆದು ನನಗೆ ಅವ್ರದ್ದು ಕಂಪನಿಲಿ ಒಂದು ಒಳ್ಳೆ ಪೊಸಿಷನ್ ಕೊಡ್ತಾ ಇದ್ದಾರೆ ಅಂತಂದರೆ ನಮಗೆ ಬಹಳ ಸಂತೋಷ. ಇನ್ನು ಜಸ್ಟ್ ಸ್ಯಾಲ್ರಿ ಬಗ್ಗೆ ಮಾತಾಡ್ಕೋಬೇಕಷ್ಟೇ ನಾವು ಅನಿಸುತ್ತೆ. ಅದು ಒಂದು ಒಳ್ಳೆ ಸ್ಯಾಲ್ರಿ ಕೊಟ್ಬಿಟ್ರೆ ನನ್ನ ಕೆರಿಯರ್ ಸೆಟ್. ಇನ್ನೇನು ಹೇಳ್ಬೋದು ಹೇಳಿ, ನನ್ನ ಕೆರಿಯರ್ ಸೆಟ್. ಭಾಳ ಸಂತೋಷ ಇದೆ. ಕಂದ ಬನ್ನಿ, ನಾನೇ ನನ್ನ ಕಂಪನಿಲಿ ಜಾಬ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನು ಅವ್ರು ಸಿಕ್ಕಿದಾಗ ಒಂದು ಸ್ಯಾಲ್ರಿ ಬಗ್ಗೆ ಮಾತಾಡಿ ಒಂದು ಒಳ್ಳೆ ಸ್ಯಾಲ್ರಿ ಕೊಟ್ಟರೆ ನನ್ನ ಕೆರಿಯರ್ ಸೆಟ್ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಿಮ್ಮ ಊರಿನಲ್ಲೆಲ್ಲ ಹೇಗಿದೆ, ಏನು ಹೇಳ್ತಿದ್ದಾರೆ? ಸೊ ನಿಮ್ಮ ಆಟದ ಬಗ್ಗೆ ಆಗಿರ್ಬೋದು, ಸೊ ಎಲ್ಲರ ಯಾವ ಥರ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ? ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ನಂಗೆ ತುಂಬ ಇಷ್ಟ ಆಯಿತು. ಯಾರು ಪಿ ಆರ್ ಪ್ರಮೋಷನ್ ಮಾಡಬೇಡಿ ಒಂದು ಊರಿನವನು ಅಂತ ಹೇಳ್ಬಿಟ್ಟು. ನೀವೆಲ್ಲೂ ನಿಮ್ಮ ಊರನ್ನ ನೀವು ಹೇಳ್ಕೊಂಡ್ಲೇ ಇಲ್ಲ. ನನಗೆ ಅದಿಷ್ಟ ಆಯಿತು. ಸ್ಪೆಷಲಿ ಎಲ್ಲರೂ ಒಂದೇ, ಕನ್ನಡಿಗರು ಎಲ್ಲರೂ ಒಂದೇ. ಯಾರೋ ಒಬ್ಬರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಎಲ್ಲರ ಮನಸ್ಸನ್ನು ಯಾರು ಗೆಲ್ತಾರೋ ಅವ್ರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಬಿಗ್ ಬಾಸ್ನ. ಅದು ಈ ಊರಿನವರೇ ಗೆಲ್ಲಬೇಕು, ಆ ಊರಿನವರೇ ಗೆಲ್ಲಬೇಕು ಅನ್ನೋದಿಲ್ಲ. ಡಿಸರ್ವಿಂಗ್ ಕಂಟೆಂಟು ಅವ್ನು ನಮ್ಮ ಕನ್ನಡದವ್ರು. ಖಂಡಿತವಾಗ್ಲೂ ಮ್ಯಾಮ್, ನಂದು ಅದೇ ಇತ್ತು. ನಾವೆಲ್ಲ ಥಿಂಕ್ ಮಾಡೋ ರೀತಿನೇ ಬೇರೆ. ಆ ಆ್ಯಂಗಲಲ್ಲೆಲ್ಲ ಥಿಂಕ್ ಮಾಡ್ತಾರೋ ಇಲ್ವೋ, ನನಗೆ ದ ಪರ್ಸನ್ ಹೂ ಡಿಸರ್ವ್ಸ್, ಯಾರು ಡಿಸರ್ವಿಂಗ್ ಇದ್ದಾರೆ ಅವರಿಗೆ ದಕ್ಕಬೇಕು ಪ್ರಸಿದ್ಧಿ. ಯಾವುದೇ ಕ್ಷೇತ್ರದಲ್ಲಾಗಲಿ, ಈ ಬಿಗ್ ಬಾಸ್ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಾಗಲಿ, ಇದು ಎಲ್ಲ ತಂದೆ ತಾಯಂದರು ಬಯಸೋದೇನು, ಯಾವ ಮಗು ಡಿಸರ್ವಿಂಗ್ ಇದೆ ಅವನಿಗೆ ಆ ಸಿದ್ಧಿ, ಪ್ರಸಿದ್ಧಿ, ಪ್ರಶಸ್ತಿ ಎಲ್ಲವೂ ದೊರಕಬೇಕು ಅನ್ನೋದು. ಅದಕ್ಕೆ ಈ ಊರವನು, ಈ ಸಮುದಾಯದವನು, ಇಲ್ಲಿಂದ ಬಂದಿದ್ದಾನೆ, ಆಹಾ, ವಿದ್ಯೆಗೆ ಭೇದ ಭಾವ ಇಲ್ಲ. ವಿದ್ಯೆಗೆ ಶ್ರೀಮಂತ ಗೀಮಂತ ಜಾತಿ ಗೀತಿ ಭೇದ ಭಾವ ಇದೆಯಾ? ವಿದ್ಯೆಗೆ ಇಲ್ಲ. ಕಲೆಗಿದೆಯಾ? ಇಲ್ಲ. ಸೊ ಹೀಗಿರುವಾಗ ನಾನೊಬ್ಬ ಕಲಾವಿದನಾಗಿ, ನಾನೊಬ್ಬ ವಿದ್ಯಾವಂತನಾಗಿ ನನಗೆ ಇವೆಲ್ಲ ಏನಕ್ಕೆ ಬೇಕು? ನನ್ನ ಹತ್ರ ಇದೆಯಾ, ಸ್ಟಫ್ ಇದೆಯಾ, ನನ್ನ ಹತ್ರ ಪ್ರತಿಭೆ ಇದೆಯಾ, ನನ್ನ ಹತ್ರ ಕ್ಯಾಲಿಬರ್ ಇದೆಯಾ, ದಮ್ ಇದೆಯಾ, ಗಟ್ಸ್ ಇದೆಯಾ? ನಾನು ಆಟ ಆಡ್ತೀನಿ, ಆಟದಲ್ಲಿ ತೋರಿಸ್ತೀನಿ. ಯೋಗ್ಯತೆ ಇದ್ದರೆ ಪ್ರಶಸ್ತಿ ಸಿಗುತ್ತೆ, ಇಲ್ಲ ಅಂದರೆ ಕಲಿತೀನಿ. ನೆಕ್ಸ್ಟ್ ಹೇಗೆ ಒಳ್ಳೆ ರೀತಿಯಲ್ಲಿ ಆಟ ಆಡಬೇಕು ಅನ್ನೋದನ್ನ ಕಲಿತೀನಿ. ಅದನ್ನು ಬಿಟ್ಟು ಬೇರೆ ಬೇರೆ ಆ್ಯಂಗಲ್, ಬಡತನ ಅಂತೆ, ಇದಂತೆ, ಆ ಊರವನಂತೆ, ಇದು ಬಹಳ ತಪ್ಪು ಸಂದೇಶ ಹೋಗುತ್ತೆ. ಒಳ್ಳೆ ಪ್ರತಿಭೆಗಳೆಲ್ಲ ಏನು ಮಾಡಬೇಕು? ಹೀಗೆ ಆದರೆ ನಾಳೆ ಅವರು ಅದನ್ನೇ ಹೇಳಿದ್ರು, ಬಡವ ಗೆಲ್ಲಬೇಕು ಅನ್ನೋದಲ್ಲ, ನಾನು ಶ್ರೀಮಂತಳು ಗೆಲ್ಲಬಾರ್ದು ಅನ್ನೋದಲ್ಲ, ಪ್ರತಿಭೆ ಇದ್ದವ್ರು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು. ಸೊ ಗಿಲ್ಲಿ ಬಡವ ಅಲ್ಲ ಅಂತ. ಗಿಲ್ಲಿ ಅವರು ಗೆದ್ದಿದ್ದೇ ಅವರು ಬಡತನ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅವರಲ್ಲಿ ಪ್ರತಿಭೆನೂ ಇತ್ತು. ಅದಕ್ಕೋಸ್ಕರ ಜನ ಅವ್ರನ್ನ ಗೆಲ್ಸಿದ್ರು. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸುಮ್ಮನೆ ಬಡವ ಗೆಲ್ಲಬೇಕು ಅಂತಂದರೆ ಶ್ರೀಮಂತರಿಗೆ ಏನು ವ್ಯಕ್ತಿತ್ವ ಇಲ್ವಾ? ಅಲ್ಲಲ್ಲ, ನಾನು ಹೇಳೋದು ಬಡವ ಗೆಲ್ಲಬೇಕು ಅಂತಂದರೆ ಕಾಂಪಿಟಿಷನ್ ಏನಕ್ಕೆ ಮಾಡಬೇಕು? ಬೇರೆಯವ್ರ ಜೊತೆ ಕಾಂಪಿಟಿಷನ್ ಏನು ಮಾಡಬೇಕು? ಬೇರೆಯವರೆಲ್ಲ ಅಲ್ಲಿ ಬಿದ್ದು ಗಿದ್ದು ಕಾಲು ಗೀಲಿಗೆ ಗಾಯ ಮಾಡಿಕೊಂಡು ಎದ್ದು ಬಿದ್ದು ಎತ್ತಿ ಹಿಡಿದು ಕಿತ್ತಾಡಿ ಗುದ್ದಾಡಿ ಮಾತಾಡಿ ಹೀಗೆಲ್ಲ ಪರ್ಫಾರ್ಮ್ ಮಾಡಿ ಲಾಸ್ಟಿಗೆ ಹೀಗಾಗೋದಾದರೆ ಕಾಂಪಿಟಿಷನ್ ಏನು ಬೇಕು? ಕರೆಕ್ಟಾಗಿ ಕರೆದು ಬಿಟ್ಟು ಕೊಟ್ಬಿಟ್ಟು ಅವ್ರಿಗೇನು ಬಡತನದಿಂದ ಹೊರಗಡೆ ತರಬೇಕು, ಎಲ್ಲರೂ ಕಾಂಟ್ರಿಬ್ಯೂಷನ್ ಹಾಕಿ ದುಡ್ಡು ಕೊಟ್ಟು ತರ್ಬೋದಲ್ಲ. ಕಾಂಪಿಟಿಷನ್ ಏನಕ್ಕೆ ಬೇಕು? ಕಾಂಪಿಟಿಷನ್ ಬೇಕಲ್ವಾ? ಕಾಂಪಿಟಿಷನ್ ಬೇಕು, ಕರೆಕ್ಟ್ ಜೆನ್ಯೂನ್ ಕಾಂಪಿಟಿಷನ್ ಬೇಕು. ನಾನು ಬಿಗ್ ಬಾಸ್ ಮತ್ತು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು ಸಾಮಾನ್ಯವಾಗಿ, ಜನರಲ್ ಆಗಿ ನಾನು ಮಾತಾಡ್ತಿರೋದು. ಸೊ ಕಾಂಪಿಟಿಷನ್ಸ್ ಇರಬೇಕು ಅಂತಲೇ ನಾನು ಹೇಳೋದು. ಇದೆಲ್ಲ ಬರಬಾರ್ದು. ಸರಿಯಾದ ಪ್ರತಿಭೆಗೆ ಸರಿಯಾದ ಪ್ರಸಿದ್ಧಿ ಸಿಗಬೇಕು ನನ್ನ ಪ್ರಕಾರ, ಅಷ್ಟೇ. ಸೊ ಎಲ್ಲೊಂದು ಕಡೆ ಗಿಲ್ಲಿಗೆ ಅಶ್ವಿನಿ ಮೇಡಮ್ ಬಗ್ಗೆ ಭಯ ಇತ್ತ, ಬೈ ಮಿಸ್ ಆದರೆ ಅಶ್ವಿನಿ ಮೇಡಮ್ ವಿನ್ನರ್ ಆಗ್ತಾರೆ ಅಂತ. ಯಾಕಂದರೆ ಅವ್ರನ್ನ ಕ್ಯಾಪ್ಟನ್ ಆಗೋದಕ್ಕೆ ಬಿಡಲ್ಲ, ಅವರು ಕ್ಯಾಪ್ಟನ್ ಆಗೋದು ಇಷ್ಟ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ ಗಿಲ್ಲಿ ಅವರು ಫ್ರೆಂಡ್ಸ್ ಜೊತೆ ಮಾತಾಡೋವಾಗ. ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಅವ್ರು ಕಮಾಂಡಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಜೊತೆಗೆ ಪ್ರತಿ ಕ್ಷಣನೂ ಅವರು ಯಾರನ್ನು ಟಾರ್ಗೆಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಶ್ವಿನಿ ಮೇಡಮ್ ಮನೆಯಿಂದ ಆಚೆ ಹೋಗಬೇಕು ಅಂತ ಕಾಯ್ತಿರ್ತಾರೆ. ಎಲ್ಲೋ ಒಂದು ಕಡೆ ಟ್ರ್ಯಾಕ್ ಏನಾದರೂ ಮಿಸ್ ಆಯಿತು ಅಂತಂದರೆ ಅಶ್ವಿನಿ ಅವರು ಗೆದ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಭಯ ಗಿಲ್ಲಿ ಅವರಲ್ಲಿ ಇತ್ತ ಅನ್ನೋದೊಂದು ಪ್ರಶ್ನೆ ಎಲ್ಲರಿಗೂ ಕಾಡ್ತಿರುವಂಥದ್ದು ಸರ್. ಈಗ ಸೋಷಿಯಲ್ ಮೀಡಿಯಾದಲ್ಲೂ ಅದೇ ಕೇಳಿ ಬರ್ತಿರುವಂಥದ್ದು. ಆ್ಯಕ್ಚುಲಿ ಹೌದು. ಒಂದು ಏನು ಅಂತಂದರೆ ಆ ಮನೆಯಲ್ಲಿ ಒಂದು ವಿಚಾರ ಇದೆ. ನೀವು ಹೋಗೋವರೆಗೂ ನಿಮ್ಮನ್ನು ಕಳ್ಸಕ್ಕೆ ನೋಡ್ತಾರೆ, ಅಲ್ಲ ಟಕ್ಕರ್ ಹೊಡೆಯೋದೇ ನೀವು. ಅಲ್ಲಿ ಏನಾಗುತ್ತೆ ಅಂತಂದರೆ ನಾಮಿನೇಷನ್ ಅಂತ ಒಂದಾಗುತ್ತೆ, ಯಾರನ್ನ ಹೊರಗಡೆ ಕಳಿಸ್ಬೇಕು. ಇದರಿಂದ ಬಚಾವಾಗಕ್ಕೆ 2 ತಂತ್ರಗಳಿದೆ. ಒಂದು ಸೇಫ್ ಆಟ, ಅಂದರೆ ಎಲ್ಲರ ಜೊತೆ ಚೆನ್ನಾಗಿದ್ದು ಬಿಡೋದು, ಒಂದು ಗ್ರೂಪ್ ಮಾಡ್ಕೊಳ್ಳೋದು, ಒಂದು ಫ್ರೆಂಡ್ ಝೋನ್ ಮಾಡ್ಕೊಳ್ಳೋದು, ಚೆನ್ನಾಗಿರೋದು.
ಓಕೆ, ಅವ್ರು ಹೇಳಿದ್ದಕ್ಕೆ ನಗಾಡ್ಕೊಂಡು ಇದಾಡ್ಕೊಂಡು ಆಟದಲ್ಲಿ ತೋರಿಸಲ್ಲ, ಚೆನ್ನಾಗಿದ್ದು ಅಲ್ಲಿ ಇದ್ಕೊಳ್ಳೋದು. ನಾಮಿನೇಷನ್ ಯಾರು ಅವ್ರಿಗೆ ಹಾಕಲ್ಲ, ಬಿಕಾಸ್ ಇವ್ರು ನಮ್ಮ ಫ್ರೆಂಡ್ ಅಂತ. ಈಗ ಕೆಲವರು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ, ಇವರು ಗೊತ್ತು ಅವ್ರಿಗೆ ಯಾವತ್ತಿದ್ರು ಇವ್ರು ನಮಗೆ ಥ್ರೆಟ್ಟೆ ಅಂತ, ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಇವ್ರು ಚೆನ್ನಾಗಿ ಆಟ ಆಡಿದ್ರೆ ಅಂತ. ಒಂದೊಂದ್ಸರ್ತಿ ಆ ಟ್ರ್ಯಾಕ್ ಹೋಗ್ಬಿಡುತ್ತೆ, ಇವ್ರನ್ನ ಕಲಿಸ್ಬೇಕು ಹೊರಗಡೆ, ಯಾವುದಾದ್ರೂ ಒಂದು ಕಾರಣ ತಗೊಳ್ತಾರೆ. ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು, ಯಾವುದೋ ಗೊಂಬೆಗೆ ಚಡ್ಡಿ ಹಾಕದೆ ಅಂತ ನಾಮಿನೇಷನ್ ಅನ್ನ ಮಾಡಿದ್ರು. ಹೌ ಸಿಲ್ಲಿ ಇಟ್ ವಿಲ್ ಗೋ ಅಂತ. ನಂದು ರಕ್ಷಿತ್ ಅದು ಗೊತ್ತು ನಿಮಗೆ, ಗೊಂಬೆ ಇತ್ತು, ಆ ಮಾಳುವರ ಮಕ್ಕಳು ಬಂದು ಆಟ ಆಡಿದ್ರು, ಆ ಪುಟಾಣಿ ಚಡ್ಡಿ ಇತ್ತು ನಾನೇ ಕೊಟ್ಟಿದ್ದು, ಆ ಮಕ್ಕಳು ಆಟ ಆಡಿ ಬಂದು ಅಲ್ಲಿ ಇಟ್ಟಿದ್ರು, ಆ ಟೀ ಶರ್ಟ್ ಚಡ್ಡಿ ಹಾಕಿದೆ ಅದಕ್ಕೆ. ಅದು ಚಡ್ಡಿ ಹಾಕಿದ ತಪ್ಪಲ್ಲ, ಒದ್ದೆ ಚಡ್ಡಿ ಹಾಕಿದ್ದಕ್ಕೆ ನಾನು ನಾಮಿನೇಟ್ ಆಗಿದ್ದೆ. ಸೊ ಹಿಂಗೆಲ್ಲ ಆಗುತ್ತೆ. ಸೊ ಒದ್ದೆ ಚಡ್ಡಿ ಹಾಕಿದ್ದು ಯಾಕೆ ಗೊಂಬೆಗೆ ಅಂತ. ಸೊ ಇಂಥದ್ದೆಲ್ಲ ಆಗುತ್ತೆ ಅಲ್ಲಿ ಆ ಮನೇಲಿ. ಸೊ ನಾವು ಪರ್ಫಾರ್ಮ್ ಮಾಡ್ತಿದ್ವಿ, ನಾನು ಅಶ್ವಿನಿ ಮೇಡಮ್ ಅವರು, ನಮ್ದೊಂದು ಕಥೆನೇ ಇದೆ ಆ ಮನೆಯಲ್ಲಿ. ನಾವು ಹೇಗೆ ಬಂದ್ವಿ, ಏನೆಲ್ಲ ಆಯಿತು, ಯಾವುದನ್ನೆಲ್ಲ ಓವರ್ಕಮ್ ಮಾಡಿದ್ವಿ. ಮತ್ತು ಇಲ್ಲಿ ಅದೇ ಗುಂಪು ನಾನು ಹೇಳಿದೆ, ನಾಮಿನೇಷನಿಂದ ಬಚ್ಕೊಳ್ಳೋಕ್ಕೆ ಇವ್ರಿಗೊಂದು ಸಾಫ್ಟ್ ಕಾರ್ನರ್ ಆಗ್ತೀವಿ ನಾವು. ಏನೇ ಇದ್ದರೂ ಧ್ರುವಂತ್, ಏನೇ ಇದ್ದರೂ ಅಶ್ವಿನಿ, ಅದನ್ನೇ ಮಾಡ್ಕೊಂಡು ಬಂದರು. ಮಾಡಿರೋರು ಅಷ್ಟು ಜನ ಕೆಲವರು ಹೋದರು, ಲಾಸ್ಟಿಗೆ ಬಂದಿದ್ದೆ ನಾವು ಅಶ್ವಿನಿ ಎಲ್ಲ ಬಂದ್ವಿ. ನನ್ನ ಜೊತೆ ಹೀಗಾಯಿತು, ನನಗದು ಬೇಜಾರಿಲ್ಲ. ಅಶ್ವಿನಿ ಅವ್ರು ಚೆನ್ನಾಗಿ ಆಟ ಆಡ್ಕೊಂಡು ಬಂದರು. ಮತ್ತು ಎಗೇನ್ ಜನಗಳ ಇಷ್ಟ ಏನಿದೆ ಅದ್ರ ಪ್ರಕಾರ ನ್ಯಾಯ ದೊರಕಿದೆ ಅಂತ ಅಂದ್ಕೊಂಡಿದ್ದೀನಿ.